ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು
ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30 ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30 ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ